ವಿಕ್ರಮನು ನಾನು ಕೊಟ್ಟಿರುವ ತುರಗವನ್ನು ಹಿಡಿದುಕೊಂಡು ದೊಡ್ಡ ಕಾಡನ್ನು ಸೇರಿರುವನು. ಅನ್ನವಿಲ್ಲದೆ ಕುಡಿಯಲು ಸಹ ನೀರು ಇಲ್ಲದೆ ದಾಹ ದಾಹ ಎಂದು ಬಳಲಿ ಬೆಂಡಾಗುತ್ತಿರುವನು. ಈಗ ನನ್ನ ಮಾಯಾಸಕ್ತಿಯಿಂದ ಒಂದು ಫಲವನ್ನು ನಿರ್ಮಿಸಿ ಆ ಪಾಪಿಯಾದ ವಿಕ್ರಮನು ಆತನ ಕರಣಗಳಿನಿಂದ ಕೂಡಲೇ ಆ ಸರೋವರವನ್ನೇ ಮಾಯ ಮಾಡುವೆನು. ಅಲ್ಲದೆ ಕೆಲವು ಹಣ್ಣುಗಳನ್ನು ನಿರ್ಮಿಸಿ ಆ ಹಣ್ಣುಗಳನ್ನು ಮಾಯ ಮಾಡುವೆನು. ನಾನು ಕೊಟ್ಟಿರುವ ತುರುಗವನ್ನು ಸಹ ಮಾಯ ಮಾಡುವೆನು. ಇದೇ ಅಲ್ಲವೇ ನನ್ನ ಉಪಾಯ, ಇದೇ ಅಲ್ಲವೇ ನನ್ನ ಸಾಹಸ. ನಾನೀಗಲೇ ಹೊರಡುತ್ತೇನೆ. ಶನಿದೇವ ಕಾಹವಾಹನ ಕಲಿಪುರುಷ ಪರಮಾತ್ಮ, ನನ್ನ ಪುರಾತನ ಪುಣ್ಯ ಪ್ರಭಾವದಿಂದ ಇಲ್ಲಿ ಒಂದು ಸರೋವರ ಕಾಣುತ್ತಿರುವುದು. ಈ ಸರೋವರದಲ್ಲಿ ಜಲ ಸೇವೆಯನ್ನು ಮಾಡಿಕೊಂಡು ಅಲ್ಲಿ ಸಮೀರಕ್ಷಕ್ಕೆ ಬಂಧಿಸಿರುವ ಕುರಿಯನ್ನು ಹಿಡಿದುಕೊಂಡು ನಾನಿನ್ನಿದೇ ಮಾರ್ಗವಾಗಿ ಇನ್ನು ಮುಂದೆ ಹೋಗುತ್ತೇನೆ. ಪರಮಾತ್ಮ, ಮೊದಲು ಜಲ ಸೇವೆಯನ್ನು ಮಾಡುತ್ತೇನೆ. ಪರಮಾತ್ಮ, ಶನಿದೇವ, ಎಂದು ವಿಚಿತ್ರವಾದ ವಾಯು ಈ ಸರೋವರಕ್ಕೆ ನನ್ನ ಕರಾಸ್ತ್ರ ಇಟ್ಟ ಕೂಡಲೇ ಸರೋವರವೇ ಮಾಯವಾಗಿರುವುದಲ್ಲ. ಪರಮಾತ್ಮ, ಶನಿದೇವ, ಏನು ಮಾಡಿಸಬೇಕೆಂದ್ರೆಯೋ ಎಲ್ಲವನ್ನು ಮಾಡಿಸು. ಇದೋ ನಿನ್ನ ಕೃಪೆ ಇದ್ದಂತಾಗಲಿ. ಪರಮಾತ್ಮ, ಅಲ್ಲಿ ಸಮೀರಕ್ಷಕ್ಕೆ ಬಂಧಿಸಿರುವ ಕುರಿಯನ್ನು ಹಿಡಿದುಕೊಂಡು ನಾನಿದೇ ಮಾರ್ಗವಾಗಿ ಇನ್ನು ಮುಂದೆ ಹೋಗುತ್ತೇನೆ. ಪರಮಾತ್ಮ, ಏನು ವಿಚಿತ್ರವಾದ ಮಾಯು ಈ ಸಮೀರಕ್ಷಕ್ಕೆ ಬಂಧಿಸಿರುವ ಕುರಿಯು ಮಾಯವಾಗಿರುವುದಲ್ಲ. ಇಲ್ಲೂ ಇಲ್ಲವಲ್ಲ, ಇಲ್ಲೂ ಇಲ್ಲವಲ್ಲ. ಹೇ ಪಾಪಿಯಾದ ವಿಕ್ರಮನೇ, ನಿನಗಿಂತ ಕಷ್ಟ ಬರಬಾರದಾಗಿತ್ತು. ಇರಲಿ, ಇಲ್ಲಿ ಕಾಣುವ ಮರದ ಬೇರನ್ನೇ ತಲೆದಿಮ್ಮನ್ನಾಗಿ ಮಾಡಿಕೊಂಡು ಇಲ್ಲಿ ಬಿದ್ದಿರುವ ತರಗಲೆಗಳ ರಾಶಿಯನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಈ ರಾತ್ರಿ ಇಲ್ಲೇ ಪಡಿಸುವೆನು. ಹೇ ಪಾಪಿಯಾದ ವಿಕ್ರಮನೇ, ನಿನಗಿಂತ ಕಷ್ಟ ಬರಬಾರದಾಗಿತ್ತು. ಸರಿಯೇ 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 ಸರಿದೇ ಪರಮಾತ್ಮ, ಶನಿದೇವ, ಕಾಗವಾಹನ ಕಲಿಪುರುಷ. ಅರಮನೆಯಲ್ಲಿ ಆರಿದ ಆಸ್ತ ಅರಣ್ಯದೊಳಗೆ ಬೀಳಿತು. ಪರಮಾತ್ಮ, ಸರಿದೇವ, ಆರಿದ ಆಸ್ತ ಅರಣ್ಯದೊಳಗೆ ತಂದೆ ಪ್ರಭುವೇ ಪ್ರಭುವೇ ಸರಿದೆ
ಮರದ ಹಣ್ಣು ಮಾಯವಾಯ್ತು ಬಳ್ಳಲ ನೀರು ಮಾಯವಾಯ್ತು. ಮರದ ಹಣ್ಣು ಮಾಯವಾಯ್ತು ಬಳ್ಳಲ ನೀರು ಮಾಯವಾಯ್ತು. ಏನ ಮಾಡಲಿ ಯಾರಿಗೆ ಹೇಳಲಿ ಪರಮಾತ್ಮ ಶನಿದೇವ ರಾಘವನ ಕಲಿಪುರುಷ ಏನ ಮಾಡಲಿ ಯಾರಿಗೆ ಹೇಳಲಿ ಎನ್ನಿದ್ದು ಮಾಯಯ್ಯೋ ನಾ ಕಾಣನ ಏನು ಮಾಯವೋ ಪ್ರಭುವೇ ಪ್ರಭುವೇ ಪರಮಾತ್ಮ ಶನಿದೇವ ರಾಘವನ ಕಲಿಪುರುಷ ಮರದ ಹಣ್ಣು ಆಯವಾಯ್ತು ಕಾಡಿನ ಮರವೇ ಅರಮನೆ ಆಯ್ತು ಕಾಡಿನ ಮೃಗಗಳೇ ಪ್ರಜೆಗಳು ಆದವು. ಕಾಡಿನ ಮರವೇ ಅರಮನೆ ಆಯ್ತು ಕಾಡಿನ ಮೃಗಗಳೇ ಪ್ರಜೆಗಳು ಆದವು. ಪಾವನ ಚರಣ ಪನ್ನಗ ಸಯನ ಪರಮಾತ್ಮ ಪಾವನ ಚರಣ ಪನ್ನಗ ಸಯನ ಇದುವೆ ಅದರ ನ್ಯಾಯವೋ ನ್ಯಾಯವೇ ಶನಿದೇವ ಪರಮಾತ್ಮ ಶನಿದೇವ ಪರಮಾತ್ಮ ಹೇ ಕಾಹವಾಹನ ಕಲಿಪುರುಷ ಪರಮಾತ್ಮ ಪರಮಾತ್ಮ ಇದೇ ಮಾರ್ಗವಾಗಿ ನಾನಿನ್ನು ಮುಂದಕ್ಕೆ ಹೋಗುತ್ತೇನೆ. ಪರಮಾತ್ಮ ಶನಿದೇವ ಕಾಕವಾಹನ ಕಲಿಪುರುಷ ವಿಧಿಯೇ 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 ಪರಮಾತ್ಮ ಶನಿದೇವ ಕಾಕವಾಹನ ಕಲಿಪುರುಷ ಬಯಸುವುದೊಂದು ಆಗುವುದೊಂದು ಬಯಸುವುದೊಂದು ಆಗುವುದೊಂದು ಆಸೆಯಲ್ಲ ವಿಫಲ
ಬಯಸಿ ನಾನು ಬಂದೆ ಪರಮಾತ್ಮ ಶನಿದೇವ ಆಸ್ತವ ಬಯಸಿ ನಾನು ಬಂದೆ ಹೀ ಮರಿಗಾಗ ಗುರಿಯಾದನಲ್ಲ ಪರಮಾತ್ಮ ಹೀ ಮರಿಗಾಗ ಗುರಿಯಾದನಲ್ಲ ಕರ್ಮದ ಫಲವು ಈ ರೀತಿ ಆಯಿತಲ್ಲ ಪರಮಾತ್ಮ ಕರ್ಮದ ಫಲವು ಈ ರೀತಿ ಆಯಿತಲ್ಲ ಬಯಸುವುದು ಆಗುವುದೊಂದು ಪರಮಾತ್ಮ ಬಯಸುವುದೊಂದು ಆಗುವುದೊಂದು ಆಸೆಯಲ್ಲ ವಿಫಲ ಎನ್ನಾಸೆಯಲ್ಲ ವಿಫಲ ದೇವಾ ಪರಮಾತ್ಮ ಶನಿದೇವ ನಿಮ್ಮಯ ಮಹಿಮಯ ತಿಳಿಯದೆ ನಾನು ಪರಮಾತ್ಮ ಶನಿದೇವ ನಿಮ್ಮಯ ಮಹಿಮಯ ತಿಳಿಯದೆ ನಾನು ನರಪಸುನಾದ ಯದ್ದೇವ ನರಪಸುನಾದ ಯದ್ದೇವ ನರಪಸುನಾದೇ ಬಯಸುವುದೊಂದು ಆಗುವುದೊಂದು ಪರಮಾತ್ಮ ಬಯಸುವುದೊಂದು ಆಗುವುದೊಂದು ಆಸೆಯಲ್ಲ ವಿಫಲ ಎನ್ನಾಸೆಯಲ್ಲ ವಿಫಲ 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 ಎನ್ನಾಸೆಯಲ್ಲ ವಿಫಲ ಪರಮಾತ್ಮ ಕಾಕವಾಹನ ಕಲಿಪುರುಷ ಪರಮಾತ್ಮ ಸೂರ್ಯ ಪರಮಾತ್ಮನು ಪೂರ್ವ ದಿಕ್ಕಿನಲ್ಲಿ ಅಷ್ಟಂಗತನಾಗುತ್ತಿರುವನು ಕರಾಳ ಕತ್ತಲೆಯು ಎಷ್ಟು ಅಲಂಕಾರ ಭೂಷಣನಾಗಿ ಉದಯಿಸಿ ಬರುವನು ಉದಯಿಸಿ ಬಂದ ನಂತರ ಮುಂದಕ್ಕೆ ಎಲ್ಲಿಯಾದರೂ ಹೋಗುತ್ತೇನೆ ಮುಂದಕ್ಕೆ ಹೋಗೋಣ ಅಂದರೆ ದಾರಿ ಮಾರ್ಗವೇ ಕಾಣುತ್ತಿಲ್ವಲ್ಲ ಓಹೋ ಯಾರೋ ದೂರದಲ್ಲಿ ಮೊಣಪಾಲಕರು ಬರುವಂತೆ ಭಾಸವಾಗುತ್ತಿರುವುದು ಅವರನ್ನು ವಿಚಾರಿಸಿಕೊಂಡು ನಾನು ಇದೇ ಮಾರ್ಗವಾಗಿ ಇನ್ನು ಮುಂದೆ ಹೋಗುತ್ತೇನೆ ನೀವುಗಳೇ ಯಾರು ಈ ಕಾಡಿನಲ್ಲಿ ಬೇಟೆಯಾಡುವ ವನಪಾಲಕರು ಅಯ್ಯ ಈ ಕಾಡಿನಲ್ಲಿ ಬೇಟೆಯಾಡುವ ವನಪಾಲಕರೇ ಅಯ್ಯ ವನಪಾಲಕರೇ ಅಯ್ಯ ವನಪಾಲಕರೇ ನಿಮ್ಮ ಪಟ್ಟಣವೇ ಯಾವುದು ಸ್ವಾಮಿಯಾದ ನಗರ ಅಯ್ಯ ವನಪಾಲಕರೇ ನಿಮ್ಮ ಪಟ್ಟಣವು ಸ್ವಾಮಿಯಾದ ನಗರವೇ ಹೌದೌದು ಅಯ್ಯ ವನಪಾಲಕರೇ ನಿಮ್ಮ ಪಟ್ಟಣದ ಅರಸು ಯಾರಪ್ಪ ಅದೇ ಒಂದು ಚಂದ್ರಸೇನ ಮಹಾರಾಜರು ಅಂತ ಅಯ್ಯ ವನಪಾಲಕರೇ ನಿಮ್ಮ ಪಟ್ಟಣದ ಅರಸು ಚಂದ್ರಸೇನ ಮಹಾರಾಜರೇ ಅಯ್ಯ ಹಾಗಾದರೆ
ನಿಮ್ಮಿಂದ ನಿಮ್ಮ ಪಟ್ಟಣಕ್ಕೆ ಹೋಗಲು ದಾರಿ ಮಾರ್ಗವು ತಿಳಿದಂತ ಆಯಿತು. ಇನ್ನು ನಿಮ್ಮ ಬೇಟೆಗೆ ಶುಭವಾಗಲಿ. ನೀವಿನ್ನು ಹೋಗಿ ಬರುವರಾಗಿ. ಮಾನ್ಯರೇ ಮತ್ತು ಮಹಿಳೆಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಾನು ಎಂಬ 7 ಅಕ್ಷರದಿಂದ ಭಗವಾನ್ ಶನಿದೇವರನ್ನು ಜರಿದು ಈ ನನ್ನ ದೇಹವು ನೊಂದು ಬೆಂದು ಬಳಲಿ ಬೆಂಡಾಗಿರುವುದಲ್ಲ. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ಧ್ರುವಾಸ ಕುಮಾರನನ್ನು ಯಾವ ರೀತಿ ಸಾಕಿ ಸಲಿಪಿದನು, ಅದೇ ರೀತಿ ಈ ಪಾಮರನನ್ನು ಉದ್ಧರಿಸಿ ಕಾಪಾಡಬೇಕೆಂದು ಇದು ಶಿರವಾಗಿ ಬೇಡಿಕೊಳ್ಳುವನು. ನಾನು ಇದೇ ಮಾರ್ಗವಾಗಿ ಇನ್ನು ಮುಂದೆ ಹೋಗುತ್ತೇನೆ. ಪುರದ ರಾಜನೋ ಕಾಣೆ ಕುರುಗವಾನೆ ರೇ ಪೋದ ಪುರದ ರಾಜನೋ ಕಾಣೆ ಕುರುಗವಾನೆ ರೇ ಪೋದ ದೊರೆತ ಸಂಸಾರ ಮರೆತು ವಿಧಾನಲ್ಲಿ ಹೋದ. ಪರಮಾತ್ಮ ದೊರೆತ ಸಂಸಾರ ಮರೆತು ವಿಧಾನಲ್ಲಿ ಹೋದ. ಏನೋ ಮಾಡಲೇ ನಾನು, ಏನೋ ಮಾಡಲೇ ನಾನು, ಯಾರಿಗೆ ಹೇಳಲಿ ವಿಧಿಯೇ ವಿಧಿಯೇ ವಿಧಿಯೇ. ಪರಮಾತ್ಮ ಕುದುರೆ ಸವಾರಿಗೆಂದು ಹೋದ ನಮ್ಮ ಮಹಾರಾಜರು ವಿಷ್ಣು ವೇಳೆಯಾದರು ಇನ್ನೂ ಬಾರಲೇ ಇಲ್ಲವಲ್ಲ. ಯಾವ ಹಣ ಮೇಲೆ ಬಿದ್ದು ಪ್ರಾಣ ತ್ಯಾಗವನ್ನು ಮಾಡಿಕೊಂಡರೋ ನಾ ಬೇರೆ ಕಾಣಿಲ್ಲ. ಪರಮಾತ್ಮ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುತ್ತೇನೆ. ಪೋಪನ ಪೋಪನ ಮಂತ್ರಿ ಬಳಿಗೆ ಪೋಪನ 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 ಮಂತ್ರಿ ಬಳಿಗೆ ಪೋಪನ ಕುದುರೆಯ ಕೇಳಲು ಮಂತ್ರಿ ಬಳಿಗೆ ಪೋಪನ ಕುದುರೆಯ ಕೇಳಲು ಮಂತ್ರಿ ಬಳಿಗೆ ಪೋಪನ 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 ಮಂತ್ರಿ ಬಳಿಗೆ ಪೋಪನ ಮಂತ್ರಿ ಬಳಿಗೆ ಪೋಪನ ಮಂತ್ರಿ ಬಳಿಗೆ ಪೋಪನ. ಹರರೆ ಅಲ್ಲ, ಇದು ಮಂಕ್ರಿ ನಮ್ದು ಗೋಡನ ಕೈಲಿ ಹೀಸ್ಕೊಂಡು ಹೋಗ್ಬಿಡ್ತು. ಇದು ರಾಜಂದು ನಮ್ದು ಗೋಡನ ಕೈಲಿ ಹೀಸ್ಕೊಂಡು ಹೋಗ್ಬಿಡ್ತು. उन्हें उधर को चला गया, उन्हें उधर को चला गया. अच्छा अभी जरा सामने जा तो दे तो, जा तो दे तो. ಕುದುರೆ ಸವಾರಿಗೋದ ನಮ್ಮ ರಾಜರು. ಪರಮಾತ್ಮ ಕುದುರೆ ಸವಾರಿಗೋದ ನಮ್ಮ ರಾಜರು. ಯಾವ ಹಡವಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡರು ವಿಧಿಯೇ ಪರಮಾತ್ಮ ಕೆಟ್ಟಲು ಕೆಟ್ಟಲು. ಕುದುರೆ ಯೋಗವನ್ನು ತಾಳಬಾರದೆ ಯಾವ ಹಡವಿಯಲ್ಲಿ ಬಿದ್ದು ಪ್ರಾಣ ತ್ಯಾಗವನ್ನು ಮಾಡಿಕೊಂಡರು ನಾ ಬೇರೆ ಕಾಡುವುದಿಲ್ಲ. ಪರಮಾತ್ಮ ಕೆಟ್ಟಲು ಕೆಟ್ಟಲು. अरे हल्ला अरे हल्ला अरे हल्ला अरे हल्ला. ಇದು ಯಾರು? ಇದು ಸತ್ತವ್ರಿಗೆ ಭಯ ಪಡ್ಕೊಳಂಗೆ ಪಡ್ಕೋತಾ ಇದೆ ಮಧ್ಯದಾರಲ್ಲಿ ಕುಂತ್ಕೊಂಡು. ಇದು ಯಾರು ಇರ್ಬೋದು? अरे बोसड़ी मंक्रप्प ಇದು उठो बोसड़ी क्या उठो मेरा घोड़ा जल्दी ले हो. ಕಾರವಾದರೆ ಕೋಪಿಸಲಾಗದು. ಕುದುರೆ ಸವಾರಿಗೆಂದು ಹೋದ ನಮ್ಮ ಮಹಾರಾಜರು ವಿಷ್ಣು ವೇಳೆಯಾದರೂ ಇನ್ನೂ ಬಾರಲೇ ಇಲ್ಲ. मेरा घोड़ा ನಿಮ್ಮ ಕುದುರೆಯೂ ಸಹ ಬಾರಲಿಲ್ಲ. अरे बोसड़ी ಕೊಂದ ಎಂತ ಮಾತನಾಡಿದ ಕೊಡು ನಮ್ಮ ಕುದುರೆಯ.
ಕೊಡು ನಮ್ಮ ಕುದುರೆಯ ರಾಜರನ್ನ ಕಳಿಸಿ ಸುಳ್ಳು ಮಾತನಾಡ್ತೀಯ ರಾಜರನ್ನ ಕಳಿಸಿ ಸುಳ್ಳು ಮಾತನಾಡ್ತೀಯ ಎಂತ ಮಾತನಾಡಿದ ಕೊಡು ನಮ್ಮ ಕುದುರೆಯ ಕೊಡು ನಮ್ಮ ಕುದುರೆಯ ಕೊಡು ನಮ್ಮ ಕುದುರೆಯ ಕೆಟ್ಟನು ಕೆಟ್ಟನು. ಬಳಕು ಬಳಕು ಮಾಡ್ತೀಯ ದಿಕ್ಕು ದಿಕ್ಕು ತೋರ್ತೀಯ ಬಳಕು ಬಳಕು ಮಾಡ್ತೀಯ ದಿಕ್ಕು ದಿಕ್ಕು ತೋರ್ತೀಯ ಎಂತ ಮಾತನಾಡಿದ ಕೊಡು ನಮ್ಮ ಕುದುರೆಯ ಕೊಡು ನಮ್ಮ ಕುದುರೆಯ ಕೊಡು ನಮ್ಮ ಕುದುರೆಯ ಮೇರಾ ಘೋಡ ಜಲ್ದಿಲೇ ಹೋ ನಿಮ್ದು ರಾಜ ಹೋದ್ರೆ ನಂದು ಸಬ್ಬ ಒಂದಾಯ್ತು ಜಲ್ದಿಲೇ ಹೋ ಕಾರವಾನರೇ, ಕೋಪಿಸಲಾಗದು. ನಿಮ್ಮ ಕುದುರೆಯ ಬೆಲೆ ಏನಾದರೂ ಹೇಳಿದರೆ ನಮ್ಮ ಅರಮನೆಯ ಕೋಸಗಾರದಿಂದ ತರಿಸಿಕೊಡುತ್ತೇನೆ. ಅರೆ ಕ್ಯಾ ಇದು ವಂಗೆ ಹಳ್ಳೊಂದು ವ್ಯಾಪಾರ, ಇದು ಹಳದು ಗೋಣಿ ಚೀಲದು ವ್ಯಾಪಾರ, ಇದು ಕೊಳಕುದು ಕೋಳಿ ಮಟ್ಟದ ವ್ಯಾಪಾರ. ಮೇರಾ ಘೋಡ ಏಕೆ ಕ್ಲಾಕ್ ಜಲ್ದಿಲೇ ಹೋ. ಹಾ ಪರಮಾತ್ಮ, ನಮ್ಮ ಮಹಾರಾಜರಿಲ್ಲದ ವೇಳೆಯಲ್ಲಿ ಆ ನಮ್ಮ ಅರಮನೆಯ ಭಂಡಾರವನ್ನು ನೋಡಲು ಈ ಬಡಕಲ ಕುದುರೆಗೆ 1 ಲಕ್ಷ, ಆ ಬಡಕಲ ಕುದುರೆಗೆ 1 ಲಕ್ಷ ಹಣವನ್ನು ಕೊಡುವಂತಾಯ್ತಲ್ಲ. ಅರೆ ಅಲ್ಲ, ಹಾ ಪರಮಾತ್ಮ, ಕೆಟ್ಟನು ಬಡಕುದು ಕುದುರೆ ಇರ್ತದೆ, ನಮ್ದು ಬಡಕುದು ಕುದುರೆ ಇರ್ತದೆ ಇದು. ಅರೆ ಬೋಸ್ ಹಿಡಿಕೊಂಡು ನಮ್ದು ಗೋಡೆಗೆ ಉಳ್ಳಿ ಹುಲ್ಲು ತಿನ್ನಿಸ್ಲಿಲ್ಲ, ನಮ್ದು ಗೋಡೆಗೆ ಕಲ್ಗೋ ಬಳಿಕಿರೋದು ನೀರು ಕುಡಿಸಿಲ್ಲ, ನಮ್ದು ಗೋಡೆಗೆ ನಿಮ್ಮ ಅಪ್ಪಂದು ಬಂದು ಮಾಲಿಸ ಮಾಡ್ತಿದ್ದು. ಬೋಸ್ ಹಿಡಿಕೊಂಡು ನಮ್ದು ಗೋಡೆ ಕೊಡ್ತೀಯ, ನಮ್ದು ಗೋಡೆ ಎಡ ಕೊಟ್ಬಿಡ್ತೈತೆ. ಜಲ್ದಿಲೇ ಹೋ. ಕಾರವಾದರೆ ಕೋಪಿಸಲಾಗದು. ಯಾರಲ್ಲಿ ನಮ್ಮ ಅರಮನೆಯ ಕೋಸಗಾರದಿಂದ 1 ಲಕ್ಷ ಹಣವನ್ನು ತೆಗೆದುಕೊಂಡು ಬರುವರಾಗಿ. ಕಾರವಾದರೆ ಇದೋ ಹಣವು ಸಿದ್ಧವಾಗಿರುವುದು, ತೆಗೆದುಕೊಳ್ಳುವರಾಗಿ. ಜಲ್ದಿಲೇ ಹೋ. ಇದ್ರದ್ದು ಲೆಕ್ಕದಲ್ಲಿ ಸರಿ ಇದೆ ತಾನೆ? ಸರಿಯಾಗಿದೆ ಕಾರವಾದರೆ. ಲೆಕ್ಕದಲ್ಲಿ ಈಗ್ತಲ್ಲಿ 5 ಪೈಸಾ ಬಾಕಿ ಈಕಿ ಬಂದ್ಬಿಡ್ತು. ಅರೆ ಬೋಸ್ ಹಿಡಿಕೊಂಡು ನಾವು ಪಾಕಿಸ್ತಾನಕ್ಕೆ ಹೋಯ್ತದೆ, ವಾಪಸ್ಸು ಬಂದ್ಬಿಟ್ಟು ಮಗದ ಮೇಲೆ ಥೂ ಅಂತ ಹೋಗ್ತದೆ. ಚಲೋ ಬೋಸ್ ಹಿಡಿಕೊಂಡು ನಾನು ಬಂದ ಕಾರ್ಯವನ್ನು ಕೈಗೂಡಿದಂತಾಯಿತು. ಇನ್ನು ಮುಂದೆ ಆ ನರ ಅಧಮನಾದ ವಿಕ್ರಮನ ಪಾಡು ಏನಾವುದು ನೋಡಿ ಆನಂದ ಪಡುತ್ತಾನೆ. ಜೈ ಕಲಿಮಲೆ. ಜಗ ಜನನಿ ಸುಖವಾಣಿ ಕಲ್ಯಾಣಿ ಜಗ ಜನನಿ ಜಗ ಜನನಿ ಸುಖವಾಣಿ ಕಲ್ಯಾಣಿ ಜಗ ಜನನಿ ಸುಖ ಸ್ವರೂಪಿಣಿ ಮಧುರಾವಾಣಿ ಸುಖ ಸ್ವರೂಪಿಣಿ ಮಧುರಾವಾಣಿ ವೇದ ಸ್ವರಾಧವ ಮಧುರ ವಿಲಾಸಿನಿ ವೇದ ಸ್ವರಾಧವ ಮಧುರ ವಿಲಾಸಿನಿ ಜಗ ಜನನಿ ಸುಖವಾಣಿ ಕಲ್ಯಾಣಿ ಜಗ ಜನನಿ ಪಾಂಡುಕುಮಾರಿ ವೈರ್ಭವ ಭವನೆ ಪಾಂಡುಕುಮಾರಿ ವೈರ್ಭವ ಭವಾನಿ ಪಾಂಡವ ಸೋದರಿ ಪರಮ ಕುಮಾರಿ ಪಾಂಡವ ಸೋದರಿ ಪರಮ ಕುಮಾರಿ ಜಗ ಜನನಿ ಸುಖವಾಣಿ ಕಲ್ಯಾಣಿ ಜಗ ಜನನಿ ಪರಮ ಮಂಗಳ ಮಾತೆ ಪಾವನ ಗುಣವಂತೆ ಪರಮ ಮಂಗಳ ಮಾತೆ ಪಾವನ ಗುಣವಂತೆ ಪಾಲಿಸು ಮಾತೆ ಲೋಕ ವಿಜಾತೆ ಪಾಲಿಸು
ಸುಮಾತೆ ಲೋಕ ವಿಜಾತೆ ಜಗ ಜನನಿ ಸುಖವಾಣಿ ಕಲ್ಯಾಣಿ ಜಗ ಜನನಿ ಜಗನ್ಮಾತೆಯಾದ ಪಾರ್ವತ ದೇವಿ, ನನ್ನ ವ್ಯಾಪಾರದಲ್ಲಿ ಸಂದೇಹವಿಲ್ಲದಂತೆ ವ್ಯಾಪಾರವಾಗುವಂತೆ ವರವನ್ನು ಕರುಣಿಸು ತಾಯಿ. ಏನಿದು ಎಂದು ಇಲ್ಲದ ಇಂದು ನಮ್ಮ ಅಂಗಡಿಯ ಮುಂದೆ ಜನರು ತಾಂಡುಪತಾಣನಾಗಿ ತಿರುಗಾಡುತ್ತಿರುವರಲ್ಲ. ಇರಲಿ, ನನ್ನ ಮಗನಾದ ಆದಿಮೂರ್ತಿಯನ್ನು ಬರಮಾಡಿ ಅನಂತರ ಆಲೋಚನೆ ನೋಡುವೆನು. ಆದಿಮು, ಏನ್ ಮಾಡ್ತಾ ಇದ್ದಿ? ಬಾರೋ ಇಲ್ಲಿ, ಬಾರೋ ಇಲ್ಲಿ. ನಾಷ್ಟ ಮಾಡ್ದ, ಓ ಅಲ್ಲುಜ್ಜದ್ನ, ಓಹೋ, ಮಗ ತೊಳ್ದ, ಹೇಳು ಹೇಳು. 3 ನಾಮ ಬೆಳ್ಕೊಂಡ. 3 ನಾಮ ಬೆಳ್ಕೊಂಡೆ. ಅನಂತರ ಏನ್ ಮಾಡ್ದು? ಅಪ್ಪಯ್ಯ ಏನಿಲ್ಲ, ಓ ಹೇಳು. ಯಾವ್ದೋ ತೋಟಕ್ಕೆ ಹೋಗಿದ್ದೆ. ಓಹೋ ಹೇಳು. ಇಷ್ಟಪ್ಪ ಇಷ್ಟುದ್ದ ಇತ್ತು ಅಪ್ಪಯ್ಯ. ಏನು ಅದು? ಅದೇ ಅಪ್ಪಯ್ಯ, ಇಷ್ಟಪ್ಪ ಇಷ್ಟುದ್ದ. ಏನದು? ಸೋರೆಕಾಯ. ಬಾಳೆಗೊನೆಯೇನು? ಅಲ್ಲಪ್ಪಯ್ಯೋ, ಬಾಳೆ ಹಣ್ಣು. ಅದಕ್ಕೆ ಕಣೋ, ತಿಂದು ತಿಂದು ನಿನಗೆ ತ್ವಚೆ ಬಂದ್ಬಿಟ್ಟೈತೆ. ಅಪ್ಪಯ್ಯ, ಗುದ್ದಾಗಿರೋದೆಲ್ಲ ತಿಂದೆ. ಓ. ಹಿಂಗ್ ಮಡ್ಸ್ಕೊಂಡು ಬಿಸಾಕ್ತಿದ್ದೆ ಕಣಪ್ಪಯ್ಯ. ಅದೇ ಕಣ, ತೊಟ್ಟು ಬಿಸಾಕಿದಿ. ಹೂ ಕಣಪ್ಪಯ್ಯೋ, ಓ. ತಿಂದೇನೋ ಹೊಟ್ಟೆ ಬಂದ್ಬಿಡ್ತು. ಓ, ಅದಕ್ಕೆ ಕಣ ಹೊಟ್ಟೆ ಬಂದಿರೋದು ನಿನ್ಗೆ. ಅಲ್ಲಪ್ಪಯ್ಯೋ, ಇಷ್ಟೊಂದು ಜಾಗೃತಿ ಕೂಗಿಸಲು ಏನು ಕಾರಣಪ್ಪಯ್ಯೋ? ಅದಿರಲಿ, ನೆನ್ನೆ ಪೆಟ್ಟಿಗೆ ಬೀಗ ಹೊಡೆದು ಎಷ್ಟು ಹಣ ತೆಗೆದಿಕ್ಕೆ ಹೋದೆ, ಏನ್ ಮಾಡ್ದೋ? ಅಲ್ಲಪ್ಪಯ್ಯೋ, ಆಲೋಲಿಗೆ ಮಾತ್ರ ಅಷ್ಟೊಂದು ದುಡ್ಡು ಎತ್ಕೊಯ್ತಾಳೆ. ನಾನು 1990 ರೂಪಾಯಿ ಎತ್ಕೊಳ್ಳೋದು. ಕೊಡ್ಬೇಕು ಕಣೋ, ಮಗಳಿಗೂ ಕೊಡ್ಬೇಕು. ನನ್ನ ಮಗಳು ಅವಳು, ಮಗಳಿಗೂ ಕೊಡ್ಬೇಕು. ನೀನು ತಗೋಗ್ಬೇಕು. ನೀನು ಕದ್ದೆತ್ಕೊ ಹೋಗಿದ್ಯಲ್ಲೋ. ಏನಪ್ಪಯ್ಯ, ಇದ್ರಲ್ಲೂ ಮೋಸನೆಯೇ? ಏನು ಮೋಸ ಇಲ್ಲ ಕಣೋ, ಮೋಸ ಇಲ್ಲ. ಮಗಳೂ ಒಂದೇ, ಮಗನೂ ಒಂದೇ ಕಣೋ. ಅಲ್ಲಪ್ಪಯ್ಯೋ, ನನಗೆ ಮದುವೆ ಮಾಡ್ಸಪ್ಪಯ್ಯೋ. ಮದುವೆ ಮಾಡಿಸ್ತೀನಿ ಕಣೋ, ಅಪ್ಪಯ್ಯೋ, ಮಾಡ್ಸೋಣ. ನೀನ್ ಮಾತ್ರ ಪಿಡಿದಿಗೆ ಹೋದೆ, ಒಬ್ರು ಕಟ್ಕೊಂಡ್ಬಿಟ್ಟಿ. ನಾನು ಇಲ್ಲಿ ಲಾಂಗರಕ್ಕೆ ಹೋದೆ, ಅಲ್ಲಿ ಕೇಸರಿ ಬಾತ್ ಉಪ್ಪಿಟ್ಬಿಟ್ಟು ಅಲ್ಲಿ ತಿನ್ಕೊಂಡು ನೀನ್ ಮದುವೆ ಮಾಡ್ಕೊಂಡ್ಬಿಟ್ಟೆ. ಇಲ್ಲ ಕಣಪ್ಪ, ಇಲ್ಲ, ಅದೆಲ್ಲ ಇಲ್ಲ ಕಣೋ. ನೀನ್ ಹೇಳ್ತಾ ಇರೋದಷ್ಟೇನೆ, ನಾನಿಲ್ಲ ಕಣೋ. ಅವಳು ನೋಡಿದ್ರೆ ಅವಳು ನೀರೇ ಕಟ್ಕೊಂಡ್ಬಿಟ್ಟೆ. ಇಲ್ಲ ಕಣೋ, ಇಲ್ಲ ಕಣೋ. ನನಗೆ ಅನ್ಯಾಯನಪ್ಪಯ್ಯೋ. ಒಬ್ರೇ ಕಣೋ, ನಿಮ್ ತಾಯಿ ಒಬ್ಳೇನೆ ಕಣೋ. ತೋಳಲ್ಲ, ತೊಲೆ ಓ. ತೊಳೆದೊಳಗೆ ಬಾಳೆ ಕಂಬ ಇದ್ದಂಗದೆ. ಹೌದು, ನನ್ ಹೌದು. ಮದುವೆ ಮಾಡ್ಸಿಕ್ಕಿಲ್ವ ನೀನು? ಮಾಡಿಸ್ತೀನಿ ಬಿಡು. ಯಾವಾಗ ಮಾಡಿಸ್ತೀನಿ ಅಂದೆ? ಮಾಡಿಸ್ತೀನಿ ಕಣೋ. ಮಡ್ರಾಸ್ಗೆ ಹೋದೇನೋ. ಅಪ್ಪಯ್ಯ, ಮಡ್ರಾಸ್ಗೆ ಹೋಗಿ ಏನ್ ಮಾಡ್ದೆ? ಅದೊಂದು ದೊಡ್ಡ ಕತೆ ಕಣಪ್ಪಯ್ಯೋ. ಏನ್ ಹೇಳು? ಅನಂತರ ಹೇಳು. ಏನಪ್ಪಯ್ಯೋ, ಕಿತ್ತಿ ಲಾಟ್ ಹಾಕ್ದೆ ಅಪ್ಪಯ್ಯ. ಓಹೋ ಏನ ಹೇಳು. ಕೇಳ್ತೀನಿ ಆಮೇಲೆ. ಹೇಳು. ಕಿತ್ತಿ ಲಾಟ್ ಹಾಕ್ನಾ? ಏನಪ್ಪಯ್ಯ ಅದು? ರೈಲು ಕಣೋ ಅದು. ಐಲೆಲ್ಲ ಕಣೋ, ಮುಂಡೆದೆ ರೈಲು. ಚಿಕ್ಕು ಬುಕ್ಕು ರೈಲು. ಅಪ್ಪಯ್ಯ, ಆಮೇಲೆ ಏನಾಯ್ತು? ಅದ್ರಲ್ಲಿ ಹೋಗಿ ಏನ್ ಮಾಡ್ದು? ತುಂಬುದ್ನ. ಆಮೇಲೆ ಟ್ರೈನ್ ಬರ್ತಾ ಇತ್ತು, ರೈಲು. ಚಿಕ್ಕು ಬುಕ್ಕು ರೈಲೇ. ಬತ್ತ ಪಂಚರ್ ಆಯ್ತಪ್ಪಯ್ಯ ಅದು. ಓ, ಪಂಚರ್ ಆಗೈತೆ. ಆಮೇಲೆ ಅನಂತರ ಏನ್ ಮಾಡ್ದೆ? ಅವ್ರು ಏನ್ ಮಾಡಿದ್ರು ಗೊತ್ತೇ ಅಪ್ಪಯ್ಯ? ಎಲ್ಲ ಕಿತ್ತಾಕ್ಬಿಟ್ಟು ಆಚೆಗೆ. ಓ ಏನ? ಮೂಟೆನಾ? ಮೂಟೆ ಹೇಳು. ಆಮೇಲೆ ಏನ್ ಮಾಡ್ರು ಅಪ್ಪಯ್ಯ? ಅಲ್ಲಿ ಯಾರೋ ನಿನ್ನಂತ ಮುದ್ಕ ಸ್ನಾನ ಮಾಡ್ತಿದ್ದ ಅಲ್ಲಿ. ಸ್ನಾನ ಮಾಡ್ತಾ ಇದ್ದ. ಯಾವ್ದು ವೃಷಭಾವತಿ ಹೊಳೆಯಲ್ಲಿ. ನಾನ್ ಕೇಳ್ದೆ, ಯಜಮಾನ್ರು ಯಾವ ಕಡೆ ಹೋಯ್ತದೆ ಇದು? ನಿಮ್ಮ ಕೋಣೆಗೆ ಹೋಯ್ತದೆ ಅಂತ. ಅದಕ್ಕೆ ಏನ್ ಮಾಡ್ದೆ? ನಮ್ಮನೆಗೆ ಬಂದರೆ ಆ ಒಳೆ ನೀರೆಲ್ಲ ನಮ್ಮನೆಗೆ ಬಂದರೆ ನಮ್ಮ ಮನೆ ಮಠ ಉಳಿಯೋದೇನೋ. ಮಾತಾಡುವೆ, ಇದು ಕತೆ ಕೇಳು. ಅದೇನ್ ಮಾಡ್ದೆ ಗೊತ್ತಾ? ನಾನು ಅದು ಯೋಚನೆ ಮಾಡಿದೆ, ನಮ್ಮ ಒಂದು ಕೋಣೆಗೆ ಹೋಗ್ಬೇಕಾದ್ರೆ ಬಾಡಿಗೆ ಕೊಟ್ಟು ಯಾಕೆ ಕರ್ಕೊಂಡು ಹೋಗ್ಬೇಕು? ಅಲ್ಲೆಲ್ಲ ಕಿತ್ತಿ ಹಾಕ್ಬಿಟ್ಟೆ ಮೂಟೆನ. ಕಿತ್ತಿ ಹಾಕ್ಬಿಟ್ಟೆ. ಹಂಗಾರೆ ಅವ್ನು ಕೇಳ್ಬೇಕಾಯ್ತು. ಅನಂತರ ಮಾಡ್ದೆ, ಏನ್ ಮಾಡ್ದೆ? ಹಾಕ್ತೆ ಕಿತ್ತಿ ಬತ್ತು ಒಳಗಡೆ ಎಲ್ಲ ಬರೀ ಕಲ್ಚಿದೀಯ. ಅಯ್ಯೋ ಹೋಯ್ತಲ್ಲೋ. ಆ ಕೋಣೆಗೆ ಬಂದಿರ್ಬೇಕಲ್ಲ, ಕೇಳ್ಬೇಕಾಯ್ತು. ವ್ಯಾಪಾರವೆಲ್ಲ ಹಾಳಾಗೋಯ್ತಲ್ಲೋ. ಕೇಳ್ದ ಮನೆ ಕೇಳ್ದೆ ಬಿಡು. ಏನಂದ್ರು? ಅವ್ರು ಇಲ್ಲ ಅಂತ ಹೇಳುದು, ಬರ್ಲಿಲ್ಲ ಅಂದ್ರು. ಅಲ್ಲ ಅಪ್ಪಯ್ಯ, ಬಾಳೆ ಬಾಳೆ ಉಳಿತದೆ ಅಪ್ಪಯ್ಯ. ಆದಿಮೂರ್ತಿ, ನಮ್ಮ ಅಂಗಡಿಯ ಹೊರಬಾಗಿಲಿನಲ್ಲಿ ಯಾರೋ ಮಾತು ಬರೋ ಕುಳಿತಿರುವರು, ನೋಡಿಕೊಂಡು ಅಂಗಡಿ. ಏನು ಅಪ್ಪಯ್ಯ, ಏನು ಇಷ್ಟಿಷ್ಟುದ್ದ ಏನು ಹೇಳು? ಯಾರೋ ರಾಜರಿರ್ಬೇಕಣೋ, ನೋಡ್ಕೊಂಡು ಬಾರೋ. ಹೊಸ ನೋಡ್ಕೊ ಬರ್ತೀನಪ್ಪಯ್ಯ. ಈ ಸಾರಿ ನೋಡ್ಕೊಂಡ್ ಬಾರೋ, ನಿನ್ ಕೈಲಿ ಆಗ್ಲಿಲ್ಲ. ಅಪ್ಪಯ್ಯ, ರಾಜರು ಕಣೋ, ಯಾರೋ ರಾಜರಿರ್ಬೇಕು. ಹೋಗಿ ನೋಡ್ಕೊಂಡ್ ಬಾರೋ ಅಂದ್ರೆ ನೀನು. ಅಪ್ಪಯ್ಯ, ನಾನ್ ಕೇಳಾಗಲ್ಲ ಕಣಪ್ಪಯ್ಯ. ನೀನು ಮನೆಗೆ ನಡಿ, ನಾನೇ ಹೋಗಿ ಆ ಮಾತ್ವರನ್ನು ನೋಡ್ಕೊಂಡು ಬರ್ತೀನಿ. ಅಪ್ಪಯ್ಯ, ಬಿಡಿ ಅಪ್ಪಯ್ಯ,
ಅಪ್ಪಯ್ಯೋ ಅಪ್ಪಯ್ಯೋ ಹೇಳಿ 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 ಮದುವೆ ಮಾಡ್ಸಪ್ಪಯ್ಯೋ ಮಾಡಿಸ್ತೀನಿ ಬಿಡು ಮಾಡ್ಸಪ್ಪಯ್ಯೋ ಮಾಡಿಸ್ತೀನಿ ಗಣಪ್ಪ ನೀನು ಬರೋ ಮದುವೆ ಅಮಾಸೆಗೆ ಮಾಡಿಸ್ತೀಯೋ ಮಾಡಿಸ್ತೀನಿ ಅಮಾಸೆ ದಿವಸನೇ ಮಾಡ್ಕೋಬೇಕು ಓ, ಮದುವೆ. ಮಾಡಿಸ್ತೀನಿ ಗಣಪ್ಪ ನಿಜವಾಗ್ಲೂ ಮಾಡಿಸ್ತೀನಿ ನೀನು ಮನೆಗೆ ಮಾಡಿಸ್ತೀನಿ ನಿನ್ನ ಅಣ್ಗೂ ಮಾಡಿಸ್ತೀನಿ ನೀನು ಮನೆಗೆ ನಡಿ ಆಯ್ತು ಕುಂತ್ಕೋಬೇಕಾಗಿತ್ತು ಮಹಾತ್ಮರೇ ತಾವು ಯಾರು ತಮ್ಮ ಪಟ್ಟಣ ಯಾವುದು ಸೆಟ್ಟರೆ ತಿಳಿಸುತ್ತೇನೆ ಸೆಟ್ಟರೆ. ಉದರವೇ ನಮ್ಮಯ ದೇಶವೋ ಸಟ್ಟರೆ ಏ ಉದರವೇ ನಮ್ಮಯ ದೇಶವೋ ಸಟ್ಟರೆ ಏ ಹದಪಿತ ನಮ್ಮೊಡಗೂಡಿ ಎರಡು ಗೃಹಗಳ ಮಧ್ಯದಿ ಸಟರೆ ಸಟರೆ ಸೆಟ್ಟರೆ ನಂದೇ ಸೆಟ್ಟರೆ ಹೇಳುವರಾಗಿ ವಿಧ ವಿಧವಾಗಿ ನಾಂ ತಿರುಗಿ ವಿಧ ವಿಧವಾಗಿ ನಾಂ ತಿರುಗಿ ನಿಮ್ಮಯ ಪಟ್ಟಣಕ್ಕೆ ನಾ ಬಂದಿರುವೆನೋ ಸೆಟ್ಟರೆ ಸೆಟ್ಟರೆ ಏನು ಉದರವು ನಿಮ್ಮ ದೇಶವೋ ನೀವು ಇಲ್ಲಿಗೆ ಬರಲು ಕಾರಣವೇನು ಸೆಟ್ಟರೆ ಗ್ರಾಹಕತೆಗಳ ಕೂಟ ಅನುಕೂಲವಿಲ್ಲದೆ ಅನಾನುಕೂಲದಿಂದ ಈ ಘೋರವಾದ ಕಾಡಿನಲ್ಲಿ ಹಲದು ಇಲ್ಲಿಗೆ ಬಂದನು ಸೆಟ್ಟರೆ. ನಿಮ್ಮಯ್ಯ ಕುಲ ಈ ರಾತ್ರಿ ನಿಮ್ಮ ಮನೆಯಲ್ಲಿ ಪಡಸಿದ್ದು ಬೆಳಗಾದ ನಂತರ ಮುಂದಕ್ಕೆ ಎಲ್ಲಿಯಾದ್ರೂ ಹೋಗುತ್ತೇನೆ ಸೆಟ್ಟರೆ. ನಿಮ್ಮಯ್ಯ ಕುಲ ನೀವು ಇಲ್ಲಿಗೆ ಬಂದದ್ದು ಕ್ಷತ್ರಿಯ ಕುಲ. ಹಾಗಾದರೆ ಈ ದಿವಸ ನಮ್ಮ ಮನೆಯಲ್ಲಿ ಇದ್ದು ಊಟ ಉಪಚಾರವನ್ನು ಮಾಡಿಕೊಂಡು ನಾಳೆ ಮುಂದೆ ಹೋಗುವುದಲ್ಲವೇ ಸೆಟ್ಟರೆ ತಮ್ಮ ಇಷ್ಟದಂತೆ ಆಗಲಿ ಸೆಟ್ಟರೆ. ಇದೇ ನಮ್ಮ ಅರಮನೆಯ ಮಾರ್ಗ. ಬರ್ತಿರುವೆ ಸೆಟ್ಟರೆ ರಾಮಾಸ್ವಾಮಿ. ಬರ್ತಿರುವೆ ಸೆಟ್ಟರೆ. ನಾರಾಸ್ವಾಮಿ. ಆಹಾ ಆ ಮಹಾತ್ಮರನ್ನು ನಮ್ಮ ಮನೆಯಲ್ಲಿ ಇರಿಸಿಕೊಂಡುದಾಯಿತು. ನನ್ನ ಮಗಳಾದ ಆಲೋಲಿಕೆಯನ್ನು ಬರಮಾಡಿ ಆ ಮಹಾತ್ಮರಿಗೆ ಲಗ್ನವಾಗುವಂತೆ ಆಲೋಚಿಸುವೆನು. ಯಾರಲ್ಲಿ ನನ್ನ ಮಗಳಾದ ಆಲೋಲಿಕೆಯನ್ನು ನಮ್ಮ ಆಸ್ಥಾನಕ್ಕೆ ಬರಮಾಡು. ವಸಂತ ಮಾಸದಿ ಹೊಸ ರಾಗ
ಇಷ್ಟೊಂದು ಸುಂದರವಾಗಿ ಕಾಣುತ್ತಿರುವುದು? ಅಲ್ಲಿ ಕುಳಿತಿರುವಂತಹ ಗಿಳಿ ಕೋಗಿಲಿಗಳು, ಹಂಸ ಪಕ್ಷಿಗಳು ಎಷ್ಟೊಂದು ಮಧುರದಿಂದ ಆ ಕಾಲವನ್ನು ಕಳೆಯುತ್ತಿರುವ ಇಂತಹ ಸಂತೋಷದ ಸಮಯದಲ್ಲಿ ಇನ್ನೊಂದು ಗಾನವನ್ನು ಪಾಡಿ ನನ್ನ ಮನಸ್ಸಿಗೆ ಇನ್ನಷ್ಟು ಸಂತೋಷ ಪಡಿಸಿಕೊಳ್ಳುವೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾರಾಗ, ಅತಿ ಮಧುರ ಅನುರಾಗ. ಬಾಲಿನ ಓಲೇ ಹೊಲ 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 ಹೊಲ. ಅನುರಾಗ ಜೀವನ ಸಂಧ್ಯಾ ರಾಗ. ಯೌವನ ಬಾಳಿನ ಹೊಂಬಾಳೆ, ಪ್ರೀತಿಯ ಬಾಳದ ಹೊಂಬಾಳೆ. ಯೌವನ ಬಾಳಿನ ಹೊಂಬಾಳೆ, ಪ್ರೀತಿಯ ಬಾಳದ ಹೊಂಬಾಳೆ. ಸಂತೆಯಲ್ಲಿನ ಪ್ರೇಮದ ಓಲೆ, ಪ್ರೇಮದ ಹೋಲೆ ಒಲವೇ ಸುಖದ ಹೊಯ್ಯ, ಒಲವೇ ಸುಖದ ಹೊಯ್ಯ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂರಾಗ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಇರಲಿ, ಏಕ ನಮ್ಮ ಅಪ್ಪಾಜಿಯವರು ಬರ ಹೇಳಿ ಕಳಿಸಿರುವರು. ನಾನು ಈಗಲೇ ನಮ್ಮ ಅಪ್ಪಾಜಿಯವರ ಬಳಿಗೆ ಹೊರಡುವೆ. ನಿನಗೆ ಮಂಗಳವಾಗಲಿ ಮೇಲೆ ಕೇಳಮ್ಮ. ಅಪ್ಪಾಜಿ, ನಿನ್ನನ್ನು ಇಷ್ಟೊಂದು ಹಾತರಿಂದ ಕರೆಸಿದ ಕಾರಣವಾದ್ರಿ ಅಮ್ಮ, ತಿಳಿಸೇ ತಾಯಿ, ತಿಳಿಸುತ್ತೀನಿ. ಚಂದಿರಾಳೆ ಕೇಳು ಬೇಡ್ವೆ ಸುಂದರ ಮಣಿಯೇ. ಅಮ್ಮ, ಅಪ್ಪಾಜಿ, ಚಂದಿರಾಳೆ ಕೇಳು ಬೇಡ್ವೆ ಸುಂದರ ಮಣಿಯೇ. ಇಂದು ವರನು ಬಂದಿರುವನು, ಇಂದು ವರನು ಬಂದಿರುವನು, ಅವನ ಸೇರಿ ಸಮ್ಮ ಪ್ರಿಯ ಕುಮಾರಿ ಕೇಳು ಬೇಡ್ವೆ ಸುಂದರ ಮಣಿಯೇ. ಅಮ್ಮ, ಅಪ್ಪಾಜಿ, ಯಾರ ಮಹಾತ್ಮರು ಬಂದಿರುವರಮ್ಮ, ಆಹಾ. ಅವರ ಗುಣಕ್ಕೂ ನಿನ್ನ ಸೌಂದರ್ಯಕ್ಕೂ ನನ್ನ ಐಶ್ವರ್ಯಕ್ಕೂ ಎಣೆಯೇ ಇಲ್ಲ ತಾಯಿ. ಅಪ್ಪಾಜಿ, ಹಾ ಮಹಾತ್ಮರು ಇಷ್ಟೊಂದು ನಿಪುಣರೆಂದು ಹೇಳುತ್ತಿರುವರಿಲ್ಲ. ಹಾ ಮಹಾತ್ಮರ ಗುಣಾತಿಶಯಗಳು ತಮಗೆ ಹೇಗೆ ತಾನೇ ತಿಳಿಯಿತು ಅಪ್ಪಾಜಿ? ಮಹಾತ್ಮರೇ, ಅಮ್ಮ, ಆ ಮಹಾತ್ಮರು ನಮ್ಮ ಅಂಗಡಿಯ ಜಗಲಿಯ ಮೇಲೆ ಕುಳಿತ ಮಾತ್ರದಲ್ಲೇ ನಮ್ಮ ತಾತ ಮುತ್ತಾದ ಕಾಲದಿಂದ ಒಡವೆ ಸರಕುಗಳೆಲ್ಲ ವ್ಯಾಪಾರವಾಗಿರುವುದು ತಾಯಿ. ಅಪ್ಪಾಜಿ, ಹಾಗಿದ್ದ ಪಕ್ಷದಲ್ಲಿ ಹಾ ಮಹಾತ್ಮರನ್ನು ನಮ್ಮ ಚಿತ್ರದ ಅರಮನೆಗೆ ಕಳಿಸಿಕೊಟ್ಟರೆ ನಾನು ಸಹ ಅವರ ಗುಣಾತಿಶಯಗಳನ್ನು ತಿಳಿದು ಅವರ ಕೊರಳಿಗೆ ಪುಷ್ಪಮಾಲೆಯನ್ನು ಹಾಕುವೆನು ಅಪ್ಪಾಜಿ. ಅಮ್ಮ, ನೀನು ಮುತ್ತಿನ ಹಾರವನ್ನು ಕರುಳಿಗೆ ಧರಿಸಿಕೊಂಡು ವೀಣೆಯನ್ನು ಕೈಗೊಂಡು ನೀನು ಅರಮನೆಗೆ ಪೊಮ್ಮ. ಆ ಮಹಾತ್ಮರನ್ನು ಅಲ್ಲಿಗೆ ಕಳಿಸಿಕೊಡ್ತೀನಿ ತಾಯಿ. ಹಾಗೆ ಆಗಲಿ ಅಪ್ಪಾಜಿ. ನಿನಗೆ ಮಂಗಳವಾಗಲಿ, ಹೋಗಿ ಬಾ ಅಮ್ಮ. ಮಹಾತ್ಮರೇ, ಮಹಾತ್ಮರೇ,
ಸೆಟ್ಟರೆ ಊಟದ ವಿಚಾರವೇನು ಸೆಟ್ಟರೆ? ಊಟ ಉಪಚಾರವಾಯ್ತೇನು? ಆಯ್ತು ಸೆಟ್ಟರೆ. ಹಾಗಾದರೆ ಈ ದಿವಸ ನಮ್ಮ ಚಿತ್ರದ ಅರಮನೆಯಲ್ಲಿ ಇದ್ದು ನಾಳೆ ಮುಂದೆ ಹೋಗುವುದಲ್ಲವೇ? ಸೆಟ್ಟರೆ ತಮ್ಮ ಇಷ್ಟದಂತೆ ಆಗಲೇ ಸೆಟ್ಟರೆ. ಇದೇ ನಮ್ಮ ಅರಮನೆಯ ಮಾರ್ಗ. ರಾರಾಸ್ವಾಮಿ ಬರ್ತಿರುವನ ಸೆಟ್ಟರೆ? ರಾರಾಸ್ವಾಮಿ ಬರ್ತಿರುವನ ಸೆಟ್ಟರೆ? ಸುಮಾರ ಗೊತ್ತೇ ಮಾತು. ನೋಡುವೆ ಎಂದಿಗೆ ಪ್ರಣಕಾಂತನ ನೋಡುವೆ ಎಂದಿಗೆ ಪ್ರಣಕಾಂತನ ಕಾಂತಾನನ ಸೇರಿ ಸಂತೋಷದಿಂದಲೇ ಕಾಂತಾನನ ಸೇರಿ ಸಂತೋಷದಿಂದಲೇ ಕೂಡಿ ಕೊಂಡಾಡಿ ಮುದ್ದಾಡಿನ ಪಾಡುವೆ ಕೂಡಿ ಕೊಂಡಾಡಿ ಮುದ್ದಾಡಿನ ಪಾಡುವೆ ನೋಡುವೆ ಎಂದಿಗೆ ಪ್ರಣಕಾಂತನ ಕಾಂತಾನ ಕಾಣದೆ ಬೆಳೆದಿದೆ ಈ ಮನ ಕಾಂತಾನ ಕಾಣದೆ ಬೆಳೆದಿದೆ ಈ ಮನ ಯಾರಿಗೆ ಹೇಳಿ ನನ್ನ ವೇದನೆ ಯಾರಿಗೆ ಹೇಳಿ ನನ್ನ ವೇದನೆ ನೋಡುವೆ ಎಂದಿಗೆ ಪ್ರಣಕಾಂತನ ಪ್ರಣಕಾಂತನ ಪ್ರಣಕಾಂತನ. ನಮ್ಮ ಅಪ್ಪಾಜಿಯವರು ಹೇಳಿದ ಹಾಗೆ ಸಕಲ ಆಭರಣ ಭೂಷಿತಳಾಗಿ ಕೈಯಲ್ಲಿ ವೀಣೆಯನ್ನು ಕೈಗೊಂಡು ನನ್ನ ಕೊರಳಿಗೆ ನನ್ನೆಯ ಮುತ್ತಿನ ಹಾರವನ್ನು ಧರಿಸಿಕೊಂಡು ನಾನೀಗಲೇ ನಮ್ಮ ಚಿತ್ರ ಅರಮನೆಗೆ ಹೊರಡುವೆನು. ಪರಮಾತ್ಮ ಶನಿದೇವ ಕಾಗವಾನ ಕಲಿಪುರುಷ ಈ ಮನೆಯಂ ನೋಡಿದರೆ ದೇವೇಂದ್ರನ ಅರಮನೆಗಿಂತ ಮಿಗುಲಾಗಿ ತೋರ್ಪುತ್ತಿರುವುದಿ ಮನೆಯೋ ಪರಮಾತ್ಮ ಶನಿದೇವ ಇದು ನನಗೆ ಲಭಿಸಲು ಇದು ನನಗೆ ಲಭಿಸಲು ಇದರಿಂದ ಇನ್ಯಾವ ಕೇಡು ಬರುವುದು ವಿಧಿಯೇ ಪರಮಾತ್ಮ ಶನಿದೇವ ಈ ಮನೆಯನ್ನು ನೋಡಿದರೆ ದೇವೇಂದ್ರ ಅರಮನೆಗಿಂತಲೂ ಅತಿಶಯವಾಗಿ ತೋರ್ತಿರೋದಲ್ಲ. ಪರಮಾತ್ಮ ನನಗೆ ಈ ಮನೆ ದಶೆಯಿಂದ ಮುಂದೆ ಯಾವ ಕೇಡು ಸಂಭವಿಸಬಹುದು ನಾ ಬೇರೆ ಕಾಣಲಲ್ಲ. ಇರಲಿ, ನಾನಾದರೂ ಈ ವಜ್ರ ವೈಢ್ಯವನ್ನು ಸೋಲಿಸಿರುವ ಈ ಮಂಚದ ಮೇಲೆ ಅಲ್ಲೇ ಹೋಗಿ ಮನೆಯವನು. ಹಾ ಪರಮಾತ್ಮ ಶನಿದೇವ, ಏನಿದು ವಿಚಿತ್ರವಾದ ಮಾಯವು. ಈ ಮಂಚಕ್ಕೆ ಕಾಲಿಟ್ಟ ಕೂಡಲೇ ನನ್ನ ಶರೀರವೇ ಗಡನೆ ಎದುರಿ ಕೆಳಕ್ಕೆ ಬಿದ್ದಂತ ಆಯ್ತಲ್ಲ. ಪರಮಾತ್ಮ ಶನಿದೇವ, ಏನು ಮಾಡಿಸಬೇಕಂದ್ರೆ ಎಲ್ಲವನ್ನು ಮಾಡಿಸು. ನನಗೆ ನಿದ್ರಾದೇವಿಯು ಬಹಳವಾಗಿ ಮಾಡಿಸಿರುವುದು. ನಾನಿನ್ನು ಹೋಗಿ ಅಲ್ಲೇ ಮಲಗುವೆನು. ಆಹಾ, ಏನಿದು ಈ ಸುಂದರಾಂಗಿ ನಾನು ಬರುವ ವೇಳೆಯಲ್ಲಿ ಮಲಗಿರುವಂತೆ ಕಾಣುತ್ತಿರುವುದಿಲ್ಲ. ಆಹಾ, ನಮ್ಮ ತಂದೆಯವರು ಹೇಳಿದ ಸುಂದರಾಂಗನು ಈತನೇ ಇರಬಹುದು. ಇರೇ
ಒಮ್ಮೆ ಎಚ್ಚರಿಸಿ ನೋಡುವೆನು. ಮಹಾತ್ಮರೇ, ಏನಿದು? ನಾನು ಎಷ್ಟೇ ಎಚ್ಚರಿಸಿದರೂ ಎಚ್ಚರವಾಗುತ್ತಿಲ್ವಲ್ಲ. ಇರಿ, ಒಂದು ಗಾನವನ್ನು ಪಾಡಿ ಸಂಗ್ರಾಮನಿಗೆ ಎಚ್ಚರಿಸುವೆನು. ಮನಸೋತೇನೋ ನಲ್ಲ ನಿನಗೆ ಬಿಡು ಮೌನ ಬಾನ ಬಯಸಿರುವೆ, ಬಿಡು ಮೌನ ಬಾನ ಬಯಸಿರುವೆ. ಮನಸೋತೇನೋ ಎಲ್ಲ ನಿನಗೆ ಬಿಡು ಮೌನ ಬಾನ ಬಯಸಿರುವೆ, ಬಿಡು ಮೌನ ಬಾನ ಬಯಸಿರುವೆ. ಮನಸೋತೇನೋ ಯಾರು ನುಡಿಯದಿರ ಬಿಡಿಸು ನನ್ನ ನಿನಗಾಗಿ ಕಾದಿಯ ಚೆಲುವು. ಬೇಡ ಮನವಿರಿಸದ ಭಾವ, ನೆಲ್ಲ ನಿನಗಾಗಿ ಕಾದಿಯ ಜೀವ. ಬಿಗುಮಾನವ ತೋರದೆ ಬಾಬಳಿಗೆ ಹೊಸ ಲೋಕವ ತೋರುವೆ ನಾನಿನಗೆ, ನಾನಿನಗೆ. ಮನಸೋತೇನೋ ಎಲ್ಲ ನಿನಗೆ ಮೌನ ಬಾನ ಬಯಸಿರುವೆ, ಬಿಡು ಮೌನ ಬಾನ ಬಯಸಿರುವೆ. ಮನಸೋತೇನೋ ಮೋಹ ಮನವಿರಸದ ನಲ್ಲ ನಿನಗಾಗಿ ಕಾದಿಯ ವಿರಹ. ಬೇಡ ಮನವಿರಸದ ಭಾವ, ನಲ್ಲ ನಿನಗಾಗಿ ಕಾದಿಯ ಜೀವ. ಬಿಗುಮಾನವ ತೋರದೆ ಬಾಬಳಿಗೆ ಹೊಸ ಲೋಕವ ತೋರುವೆ ನಾನಿನಗೆ, ನಾನಿನಗೆ, ನಾನಿನಗೆ. ಓ ನಲ್ಲನೆ ಸವಿ ಮಾನಂದ ನುಡಿವೆಯ, ನಾನೇನನು ನುಡಿಯಲಿನಲ್ಲ ತಿಳಿಸೆಯ. ನಾನಿನ್ನ ಬಿಡೆನು ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ಮನಸೋತೇನೋ ಎಲ್ಲ ನಿನಗೆ ಬಿಡು ಮೌನ ಬಾನ ಬಯಸಿರುವೆ, ಬಿಡು ಮೌನ ಬಾನ ಬಯಸಿರುವೆ. ಮನಸೋತೇನೋ. ಆಹಾ, ಏನಿದು ಈ ಸುಂದರಾಂಗನು
ಎಷ್ಟೇ ಗಾನವನ್ನು ಸಹ ಪಾಡಿದಿರುವ ಎಚ್ಚರವಾಗುತ್ತಿಲ್ವಲ್ಲ, ಏನು ಮಾಡಲಿ? ಇರಿ, ಮತ್ತೊಂದು ಗಾನವನ್ನು ಪಾಡಿ ಈ ಸುಂದರಾಂಗನನ್ನು ಎಚ್ಚರಿಸುವೆನು. ಮನೆದಿನಿಯನೆಲ್ಲ ಏನಿದು ಈ ಸುಂದರಾಂಗನು ಎಷ್ಟೇ ಗಾನವನ್ನು ಸಹ ಪಾಡಿದರು ಎಚ್ಚರವಾಗುತ್ತಿಲ್ಲವಲ್ಲ, ಏನು ತಾನೇ ಮಾಡಲಿ? ಇರಿ, ಈ ನನ್ನ ಮುತ್ತಿನ ಹಾರವನ್ನು ಇಲ್ಲಿ ಕಾಣುತ್ತಿರುವಂತಹ ಚಿನ್ನದ ಗುಡ್ಡಕ್ಕೆ ತಗಲು ಹಾಕಿ ನಾನು ಸಹ ಈ ಸುಂದರಾಂಗನ ಪಕ್ಕದಲ್ಲಿ ಮಲಗಿಕೊಳ್ಳುವೆನು. ವಿಕ್ರಮರಾಜನು ತಾನಲ್ಲಿ ನಂದೈ ಸಟ್ಟರ ಮನೆಯಲ್ಲಿ ವಿಕ್ರಮರಾಜ ತಾನಲ್ಲಿ ನಂದೈ ಸಟ್ಟರ ಮನೆಯಲ್ಲಿ ವಿಧ ವಿಧ ಬಾಧೆಯ ಪಡಿಸುವೆನು, ವಿಧ ವಿಧ ಬಾಧೆಯ ಪಡಿಸುವೆನು, ಬರಿ ಬರಿ ಕಷ್ಟವ ಪಡಿಸುವೆನು. ವಿಕ್ರಮರಾಜ ತಾನೆಲ್ಲಿ ನಂದೈ ಸಟ್ಟರ ಮನೆಯಲ್ಲಿ, ನಂದೈ ಸಟ್ಟರ ಮನೆಯಲ್ಲಿ, ನಂದೈ ಸಟ್ಟರ ಮನೆಯಲ್ಲಿ. ಪಾಪಿಯಾದ ವಿಕ್ರಮನು ನಂದೈ ಸಟ್ಟರ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನುಂಡು ಆಲೋಲಿಕೆ ಚಿತ್ರದ ಅರಮನೆಯಲ್ಲಿ ಆಲೋಲಿಕೆ ಜೊತೆಯಲ್ಲಿ ಸುಖ ನಿದ್ರೆ ಗೈಯುತ್ತಿರುವನು. ಏನು ಮಾಡಲಿ, ಏನು ತಯಾರಿ ಮಾಡಲಿ? ಈಗ ಮಾಯಾದಂಶವ ನಿರ್ಮಿಸುವೆ, ಮಾಯಾದಂಶವ ನಿರ್ಮಿಸುವೆ. ತರುಣಿ ಇಟ್ಟಿರೋ ಆಹಾರವನ್ನು ಒಂದೊಂದಾಗಿ ನುಂಗುವಂತೆ ನೆಪವನ್ನು ಮಾಡಿ ಕೂಳ ವಿಕ್ರಮನ ಕೈ ಕಾಲುಗಳನ್ನು ಕಡಿಸದೆ ಹೋದರೆ ನಾನ್ ಛಾಯಾದೇವಿ ಸುಕುಮಾರನೇ, ರವಿಸುತ್ತನೆ, ಭಾನು ತನುಜನೆ, ಕೇಳು ಕೂಳ ಚಂಡಾಳ ವಿಕ್ರಮ. ಈಗ ನನ್ನ ಮಾಯಾಶಕ್ತಿಯಿಂದ ಗೋಡೆಯ ಮೇಲೆ ಬರೆದಿರುವ ಅಂಶಪಕ್ತಿಗೆ ಜೀವ ಕಳೆಯನ್ನು ತುಂಬಿ ತರುಣಿ ಇಟ್ಟಿರುವ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗುವಂತೆ ನೆಪವನ್ನು ಮಾಡಿ ಹಾರದ ಕಳವಿನ ನೆಪದಿಂದ ಕೂಳವಾದ ವಿಕ್ರಮನನ್ನು
ಚಂದ್ರಸೇನನ ಬಳಿಗೆ ಕರೆದುಕೊಂಡು ಹೋಗುವರು. ಅದೇ ಸಂದರ್ಭವನ್ನು ನೋಡಿ ಚಂದ್ರಸೇನನ ಎದೆಯಲ್ಲಿ ಕುಳಿತು ಪಾಪಿಯಾದ ವಿಕ್ರಮನ ಮೇಲೆ ಕರುಣೆ ಬಾರದೆ ಕೈ ಕಾಲುಗಳನ್ನು ಕಡಿಯುವಂತೆ ಆಜ್ಞಾಪಿಸುವಂತೆ ಮಾಡುತ್ತೇನೆ. ಇದೇ ಅಲ್ಲವೇ ನನ್ನ ಉಪಾಯ, ಇದೇ ಅಲ್ಲವೇ ನನ್ನ ಸಾಹಸ. ನಾನೀಗಲೇ ಹೊರಡುತ್ತೇನೆ. ಯೋಗ ಮಾಯೆ ಜಾಗೃತಳಾಗು, ಮಾಯದ ಪಕ್ಷಿಯಾಗು. ಜೈ ಕಲಿಮಾಯೆ. ಪರಮಾತ್ಮ, ಯಜ್ಞ ವಿಚಿತ್ರವಾದ ಕನಸು. ಪರಮಾತ್ಮ, ಯಾರೋ ಕಟಕರ ಬಂದು ಈ ನನ್ನ ಕರಾಚಲಗಳನ್ನು ಕಡದಂತೆ ಸಪ್ರಭು ಕಾಣಲಲ್ಲ. ನಾನು ಒಂದು ಕನಸ ಕಂಡ. ಪರಮಾತ್ಮ, ನಾನು ಒಂದು ಕನಸ ಕಂಡ ಮಂಗಳಾಗಿ ಪ್ರಭಾವತೆಯ ಮಂಗಳಾಗಿ ಪ್ರಭಾವತೆಯ ಕನಸ ಕಂಡೆನೋ. ವಿಧಿಯ 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 ಪರಮಾತ್ಮ ಸನ್ನಿದೇವ ಹೇಗೋ ಎನ್ನ ಎಡಬುಜಾವ ಹೇಗೋ ಎನ್ನ ಎಡಬುಜಾವ ಅದರುವಂತೆ ಕನಸ ಕಂಡೆ. ಅದರುವಂತೆ ಕನಸ ಕಂಡೆ, ಕನಸ ಕಂಡೆನೋ. ವಿಧಿಯ 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 ಪರಮಾತ್ಮ ಸರಿದೇವ, ಯಾರೋ ಕಟಕರ ಬಂದು ಈ ನನ್ನ ಕರಾಚರಣೆಯನ್ನು ಕಡದಂತೆ ಸಪ್ನವು ಕಾಣಲಲ್ಲ. ನಾನು ಕಂಡ ಸಪ್ನವು ನಿಜವೇ ಆಗುವುದೇ ಆದರೆ ಈ ಧರೆಯಲ್ಲಿ ಬದುಕುವ ಬಗೆ ಹೇಗೆ? ಪರಮಾತ್ಮ, ಏನು ವಿಚಿತ್ರವಾದ ಮಾಯು. ಚಿತ್ತಪಟದಲ್ಲಿ ಬರೆದಿರುವ ಸಿದ್ಧಾಂತ ಪಕ್ಷೆಯು ನಿರುಜ್ಜೀವದಿಂದ ಹಾರಿ ಬಂದು ಆ ತರುಣಿಟ್ಟದ ಮುತ್ತದಾರವನ್ನು ಒಂದೊಂದಾಗಿ ನುಂಗಿ ಅದೇ ಚಿತ್ತಪಟಕ್ಕೆ ಸೇರಿಕೊಳ್ಳುತ್ತಿಲ್ಲ. ಏ ಪಕ್ಷಿ, ನಿಲ್ಲು ನಿಲ್ಲು. ಅಯ್ಯೋ ಪರಮಾತ್ಮ. ಪರಮಾತ್ಮ, ನನಗಾದ್ರೂ ನಿದ್ರಾದೇವಿಯು ಬಹಳವಾಗಿ ಭಾವಿಸ್ತಿರುವುದು. ನಾನಿನ್ನು ಹೋಗಿ ಅಲ್ಲೇ ಬಂದಿರುವೆನು. ಪರಮಾತ್ಮ, ಏನು ವಿಚಿತ್ರವಾದ ಮಾಯು. ನಾನು ಬಂದ ಮನೆಗಿರಾಗ ನಾನು ಓರ್ವನೇ ಬಂದು ಮನೆಗಿರವಲ್ಲ. ರಾರಾಧಿಸಿ ಈ ಸುಮ ಕೋಮಲೆ ಯಾರಾಗಿರ್ಬಹುದು? ಓಹೋ, ಧರಣಿ ದೇವಿ ಏನಾದ್ರೂ ಬಂದು ಮನೆಗಿರಬಳೆ? ಛೇ, ಎಂದಿಗೂ ಸಾಧ್ಯವಿಲ್ಲ. ಓಹೋ, ಈ ಸತ್ಯವಂತ ಕರ್ಮರಾಜನ ಸತ್ಯವನ್ನು ಪರೀಕ್ಷೆ ಮಾಡಲು ಎಂದು ಬಂದು ಮನೆಗಿರಬಳೆ? ಛೇ, ಇದು ಎಂದಿಗೂ ಸಾಧ್ಯವಿಲ್ಲ. ಪರಮಾತ್ಮ ಶನಿದೇವ, ಏನು ಮಾಡಿಸಬೇಕಂದ್ರೆ ಎಲ್ಲವನ್ನು ಮಾಡಿಸು. ನನಗೆ ನಿದ್ರಾದೇವಿಯು ಬಹಳವಾಗಿ ಬಾಳ್ತಿರುವುದು. ನಾನಿನ್ನು ಹೋಗಿ ಅಲ್ಲೇ ಮಲಗುವೆನು. ಆಹಾ, ಏನು ಕೋಳಿ ಕೂಗಿ ಬೆಳಗಾದರೂ ಸಹ ಈ ಮೈತ್ರಿ ಎಚ್ಚರವಿಲ್ಲದಂತೆ ಮಲಗಿರುವರೆಲ್ಲ ಏನು ಮಾಡಲಿ? ಇರೇ, ನನ್ನ ಮುತ್ತಿನ ಹಾರವನ್ನು ಕೊರಳಿಗೆ ಧರಿಸಿಕೊಂಡು ಅನಂತರ ಈ ಮೈತ್ರಿಯನ್ನು ಎಚ್ಚರಿಸುವೆನು. ಆಹಾ, ಏನಿದು ಚಿನ್ನದ ಗೂಟಕ್ಕೆ ತಗಲು ಹಾಗೆ ನನ್ನ ಮುತ್ತಿನ ಹಾರವೇ ಕಾಣುತ್ತಿಲ್ಲವಲ್ಲ? ನನ್ನ ಮೇಲಿರುವಂತಹ ಅತಿಶಯವಾದ ಪ್ರೀತಿಗೋಸ್ಕರ ಈ ಮೈತ್ಮರೆ ತೆಗೆದಿಟ್ಟುಕೊಂಡಿರಬಹುದು. ಒಮ್ಮೆ ಎಚ್ಚರಿಸಿ ಕೇಳುವೆನು. ಮೈತ್ಮರೆ, ಮೈತ್ಮರೆ, ಮೈತ್ಮರೆ. ನೀನು ಯಾರು? ಪರಾಪುರುಷನು ಬಂದು ಮನೆಗಿರುವಾಗ ನೀನು ಹೊರಗಡೆ ಬಂದು ನನ್ನನ್ನು ಎಚ್ಚರಿಸಲು ಕಾರಣವೇನು? ಮೈತ್ರಿ, ನನ್ನ ನಾಮಾಂಕಿತವು ಅಲೋಲಿಕೆ ಎಂದು ಅದು ಆಗಿರಲಿ. ಇಲ್ಲಿ ತಗಲು ಹಾಕಿದ ನನ್ನ ಮುತ್ತಿನ ಹಾರವೇನಾಯಿತು? ಅಮ್ಮ ಅಮ್ಮ, ಅಲ್ಲಿನ ವಿಚಾರವನ್ನು ನಾನು ಏನೆಂದು ಹೇಳಲಿ ತಾಯಿ. ಮೈತ್ರಿ, ಆ ವಿಚಾರವು ಏನಾದರೂ ಸರಿ, ನನ್ನ ಬಗ್ಗೆ ಹೇಳುವರಾಜ್ ಮೈತ್ರಿ. ಅಮ್ಮ, ಗೋಡೆ ಮೇಲೆ ಬಂದಿರುವ ಚಿತ್ತಪಡಲೆ ಬರೆದಿರುವ ಚಿತ್ತದಾಂಶ ಭಕ್ತಿಯು ನಿರುಜೀವದಿಂದ ಹಾರಿ ಬಂದು
ನೀವು ಇಟ್ಟಿದ ಮುತ್ತಿನ ಹಾರವನ್ನು ಒಂದೊಂದಾಗೆ ನುಂಗಿ ಅದೇ ಚಿತ್ರಪಟಕ್ಕೆ ಹೋಗಿ ಸೇರಿಕೊಂಡಿತ್ತು ತಾಯಿ. ಅಮ್ಮ, ಧರಣಿ ದೇವಿ ಹಣೆಗೂ ಆಕಾಶವಾಣಿ ಹಣೆಗೂ ನಾನಾದರೂ ಈ ಕಣ್ಣನ ಹೊರತು ಈ ಪಾಪಿಯಾದ ಕರನಿಂದ ಮುಟ್ಟಲ್ಲವೋ ತಾಯಿ, ಮುಟ್ಟಲ್ಲವೋ? ಏನು ಚಿತ್ರಪಟದ ಮೇಲೆ ಬರೆದಿರುವ ಹಂಸಪಾಕ್ಷಿಗೆ ಜೀವ ಬರುವುದುಂಟೆ? ನನ್ನ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗುವುದುಂಟೆ? ಚೀ ಪಾಪಿ, ಹಾಗಿದ ಮನೆಗೆ ಕನ್ನವನ್ನು ಬಗೆಯುತ್ತಿರುವೆಯ? ಮಹಾತ್ಮರಿ, ನಾನು ಸರಿಯಾಗಿ ಹೇಳುತ್ತಿರುವೆ. ಮುತ್ತಿನ ಹಾರವನ್ನು ತಮಗೆ ವರದಕ್ಷಿಣೆಯಾಗಿ ಕೊಟ್ಟು ನಮ್ಮ ತಂದೆಯವರು ನಿಮಗೆ ಲಗ್ನ ಮಾಡಬೇಕೆಂದಿರುವರು. ಮುತ್ತಿನ ಹಾರವನ್ನು ಕೊಡುವರ? ಅಮ್ಮ, ಇಲ್ಲದ ವಸ್ತುವನ್ನು ನಾನು ಎಲ್ಲಿಂದ ತಂದು ಕೊಡಲೇ ತಾಯಿ? ಹಾಗಾದ್ರೆ ನನ್ನ ಮುತ್ತಿನ ಹಾರವನ್ನು ಕೊಡುವುದಿಲ್ಲವೇ? ಅಮ್ಮ, ಇಲ್ಲ ತಾಯಿ, ನಾನು ಏನು ಮಾಡಲಿ ತಾಯಿ? ಚೀ ಪಾಪ್, ನನ್ನ ಮುತ್ತಿನ ಹಾರವನ್ನು ಕೊಡದೆ ಹೋದರೆ ನಿನಗೆ ನಮ್ಮ ತಂದೆಯವರಿಗೆ ಹೇಳಿ ತಕ್ಕ ಶಿಕ್ಷೆಯನ್ನು ಕೊಡಿಸುವೆನು. ಚೀ ಪಾಪ್. ಪರಮಾತ್ಮ, ಶನಿದೇವ. ಹೇ ಕಾಹವಾಹನ ಕಲಿಪುರುಷ ಪರಮಾತ್ಮ, ಕೇವಲ ಅಲ್ಪ ಹೆಂಗಸಿನಿಂದ ಕೇಳಬಾರದ ನುಡಿಗಳೆಲ್ಲ ಕೇಳಿಬಿಟ್ಟನಲ್ಲ. ಹೇ ಪಾಪಿಯಾದ ವಿಕ್ರಮನೇ, ನಿನಗಿಂತ ಕಷ್ಟ ಬರಬಾರದಾಗಿತ್ತು. ಆತ ಭಾಗ್ಯನಾದ ಗತಿ ಕಾಣನಾನೋ ಪಾಪಿಯಾದ ಲೋಲಿಕೆಯಿಲ್ಲ ನಾ ಮೋಸವೋದೆ ದೇವಾ ಸರಿದೇ ಪರಮಾತ್ಮ ಸರಿದೇವ. ಪಟ್ಟಣಕ್ಕೆ ಹೋಗಿ ನಾನು ತಲರಾತ್ರಿ ಮಾಡುವುದೇಗೆ? ಅಯ್ಯೋ ಪರಮಾತ್ಮ. ಪಟ್ಟಣಕ್ಕೆ ಹೋಗಿ ನಾನು ತಲರಾತ್ರಿ ಮಾಡುವುದೇಗೆ? ಮಾಂದಾವಕಾಶಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ. ಪರಮಾತ್ಮ ಮಾಂದಾವಕಾಶಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ ದೇವಾ ಸರಿದೇ. ಸರಿದೇವ. ಮಠ ದಿಮ ಕಾಳ ಬೇಟೋ ರಾಜ್ಯಕೋಸವನ್ನೇ ತೊರೆದು. ಅಯ್ಯೋ ಪರಮಾತ್ಮ. ಮಠ ದಿಮ ಕಾಳ ಬೇಟೋ ರಾಜ್ಯಕೋಸವನ್ನೇ ತೊರೆದು ಈ ಪರಿಕಾರಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ. ಪರಮಾತ್ಮ ಪರಿಕಾರಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ ದೇವಾ ಸರಿದೇ. ಶ್ರೀದೇವರ ಪಾದ ಗೋವಿಂದೋ, ಶ್ರೀದೇವರ ಪಾದ ಗೋವಿಂದೋ, ಶ್ರೀದೇವರ ಪಾದ ಗೋವಿಂದೋ. ಏನಿದು? ನನ್ನ ಮಗಳಾದ ಆಲೋಲಕ್ಕಿಯು ನಗನಗ್ತಾ ಹೋದಳು, ಅತಿ ದುಃಖದಿಂದ ಬರುತ್ತಿರುವಳ. ಏನಮ್ಮವ? ಏನಾಯ್ತಮ್ಮ? ತಾವು ಹೇಳಿದ ಹಾಗೆ ಸಕಲಾಭರಣ ಭೂಷಿತಳಾಗಿ ಕೈಯಲ್ಲಿ ವೀಣೆಯನ್ನು ಕೈಗೊಂಡು ನನ್ನ ಮುತ್ತಿನ ಹಾರವನ್ನು ಧರಿಸಿಕೊಂಡು ನಾನು ನಮ್ಮ ಚಿತ್ರರಮನೆಗೆ ಹೋಗಿದ್ದೇನು ಅಪ್ಪಾಜಿ. ಅನಂತರವೇನಾಯ್ತಮ್ಮ? ಅಪ್ಪಾಜಿ, ತಾವು ಹೇಳಿದ ಹಾಗೆ ಆ ಮಹಾತ್ಮರು ಅಲ್ಲೇ ಮಲಗಿದ್ದರು. ಅವರ ಪಕ್ಕದಲ್ಲೇ ಮಲಿಕೊಂಡೇನಮ್ಮ? ಅಪ್ಪಾಜಿ, ನಾನು ಹೋಗುವ ಮೊದಲೇ ಆ ಮಹಾತ್ಮರು ನಿದ್ರಿಸಿದ್ದರು. ನಾನು ಎಷ್ಟೇ ವಿಧ ವಿಧ ಗಾನವನ್ನು ಪಾಡಿದರೂ ಆ ಮಹಾತ್ಮರು ಎಚ್ಚರವಾಗಲೇ ಇಲ್ಲ ಅಪ್ಪಾಜಿ. ಅನಂತರವೇನಾಯ್ತಮ್ಮ? ಅಪ್ಪಾಜಿ, ನನಗೂ ಏಕು ನಿದ್ರಾ ಬಾಧೆಯು ಬಾಧಿಸುತ್ತೆ ಎಂದ ಕಾರಣಕ್ಕೆ ನನ್ನ ಮುತ್ತಿನ ಹಾರವನ್ನು ಅಲ್ಲೇ ಕಾಣುತ್ತಿದ್ದಂತಹ ಚಿನ್ನದ ಗೂಟಕ್ಕೆ ತಗುಲು ಹಾಕಿ ನಾನು ಸಹ ಅವರ ಪಕ್ಕದಲ್ಲಿ ಮಲಗಿ ಬಿಟ್ಟೇನು. ಅವರ ಪಕ್ಕದಲ್ಲೇ ಮಲಿಕೊಂಡು ಏನು ಆಗ್ಲೇ ಇಲ್ವೇ ತಾಯಿ? ಅಂತಹ ಏನೂ ಆಗಲಿಲ್ಲ ಅಪ್ಪಾಜಿ. ಅಮ್ಮ, ನೀವು ಪುರುಷರು
ಪುರುಷರ ಲಕ್ಷಣವು ನಿಮಗೆ ತಿಳಿಯದಮ್ಮ. ನಿನ್ನ ಮೇಲಿರುವ ಪ್ರೀತಿಗೋಸ್ಕರ ಆ ಮುತ್ತಿನ ಹಾರವನ್ನು ಕದ್ದು ತೆಗೆದು ಇಟ್ಟಿರುವುದು ನಾನು ವಿಚಾರಿಸಿ ತರಿಸಿಕೊಡುವೆನು. ನೀನು ಅರಮನೆಗೆ ಪೊಮ್ಮ. ಹಾಗೆ ಆಗ್ಲಿ ಅಪ್ಪಾಜಿ, ನಾನಿನ್ನು ಹೋಗಿ ಬರುವೆ. ಯಾರಿಗೆ ಮಾತ್ಮರೇ ಸೆಟ್ಟರೆ ಮಾತ್ಮರೇ, ಒಂದನೇ ವಿಚಾರ ಬೇರೆ ಸೆಟ್ಟರೆ. ನಮ್ಮ ಚಿತ್ರದ ಅರಮನೆಯಲ್ಲಿ ವೀರ್ವರಲ್ಲದೆ ಬೇರೆ ಇದ್ದರೇನು ಸೆಟ್ಟರೆ ನಿಜ ಸೆಟ್ಟರೆ. ಹಾಗಾದ್ರೆ ನನ್ನ ಮಗಳಾದ ಆಲೋಲಿಕೆಯ ಮುತ್ತಿನ ಹಾರವನ್ನು ಕೊಡುವರಾಗಿ. ಸೆಟ್ಟರೆ ನಂದೇ ಸೆಟ್ಟರೆ, ಅಲ್ಲಿನ ವಿಚಾರವನ್ನು ನಾನು ಏನೊಂದು ಹೇಳಿಕೊಳ್ಳಲಿ ಸೆಟ್ಟರೆ. ಏನೇ ಆಗಲಿ ಆ ಮುತ್ತಿನ ಹಾರವನ್ನು ಕೊಡುವರಾಗಿ. ಸೆಟ್ಟರೆ ಗೋಡೆಯ ಮೇಲೆ ಬರೆದಿರುವ ಚಿತ್ತಪಟದಲ್ಲಿ ಬರೆದಿರುವ ಚಿತ್ತದಾಂಶ ಪಕ್ಷೆಯು ನಿರ್ಜೀವದಿಂದ ಹಾರಿ ಬಂದು ಆ ತರುಣಿಟ್ಟ ಮುತ್ತಿನ ಹಾರವನ್ನು ಒಂದೊಂದಂಗೆ ನುಂಗಿ ಅದೇ ಚಿತ್ತಪಟಕ್ಕೆ ಹೋಗಿ ಸೇರಿಕೊಂಡು ಸೆಟ್ಟರೆ. ಸೆಟ್ಟರೆ ಧರಣಿ ದೇವಿ ಹಣೆಗೂ ಆಕಾಶವೇಣಿ ಹಣೆಗೂ ನಾನಾದರೂ ಈ ಕಣ್ಣಾರ ಕಂಡನೆ ಹೊರತು ಈ ಪಾಪಿಯಾದ ಕರಾಳಿಂದ ಮುಟ್ಟಲ್ಲವೋ ಸೆಟ್ಟರೆ, ಮುಟ್ಟಲಿಲ್ಲವೋ. ಮಾತ್ಮರೇ, ಗೋಡೆ ಮೇಲೆ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವಂತವಾಗಿ ಬಂದು ನನ್ನ ಮಗಳಾದ ಆಲೋಲಿಕೆಯ ಮುತ್ತಿನ ಹಾರವನ್ನು ನುಂಗುವುದುಂಟೆ. ಅದೇ ಮುತ್ತಿನ ಹಾರವನ್ನು ನಿಮಗೆ ಕೊಟ್ಟು ನನ್ನ ಮಗಳಾದ ಆಲೋಲಿಕೆಯನ್ನು ನಿಮಗೆ ಲಗ್ನ ಮಾಡಿ ಕೊಡುವೆನು. ಮುತ್ತಿನ ಹಾರವನ್ನು ಕೊಡುವರಾಗಿ. ಸೆಟ್ಟರೆ ಇಲ್ಲದ ವಸ್ತುವನ್ನು ನಾನು ಎಲ್ಲಿನ ತಾಳಿ ತಂದು ಕೊಡಲಿ ಸೆಟ್ಟರೆ. ಮಾತ್ಮರಿ ಕೊಡುವಿರೋ ಇಲ್ಲವೋ. ಸೆಟ್ಟರೆ ಇಲ್ಲದ ವಸ್ತುವನ್ನು ಎಲ್ಲಿನ ತಾಳಿ ತರಲಿ ಸೆಟ್ಟರೆ. ದೇವದಂದ ದಾರಿಯಲ್ಲಿ ಪರದೇಶಿಯಾಗಿ ಹೋಗುತ್ತಿದ್ದ ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಅನ್ನ ಹಾಕ್ತಾ ತಪ್ಪುಗೆ ನನ್ನ ಮಗಳಾದ ಆಲೋಲಿಕೆಯ ಮುತ್ತಿನ ಹಾರವನ್ನು ಕದ್ದುಕೊಂಡು ಕೇಳಿದರೆ ಇಲ್ಲ ಇಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವನು. ಹೇಗೆ ಆದರೂ ಮಾಡಿ ಇವನ ಕರೆಗಳನ್ನು ಜೋಡಿಸಿ ನಮ್ಮ ಚಂದ್ರಸೇನ ಮಹಾರಾಜರ ಆಸ್ಥಾನಕ್ಕೆ ಸೆಳೆದುಕೊಂಡು ಹೋಗುವೆನು. ನಿನ್ನ ಕರೆಗಳನ್ನು ಜೋಡುವ ಸಂಬಂಧ ಕಲಿಪುರುಷ ಕರೆಗಳನ್ನು ಜೋಡಿಸು. ಆಡಿದತೆ ಆಡು ಆಡು ಜಾಗ್ರತೆ ಬರ್ಬನಾಗ ಮದಂದ ಅದೊಂದನೆ ಹೊರವನ್ನು ಜೋಡಿಸಿ ಚಂದ್ರಸೇನ ಮಹಾರಾಜ ಆಸ್ಥಾನಕ್ಕೆ ಸೆಳೆದುಕೊಂಡು ಹೋಗುವೆನು ಮದಾಂದ. ಆಡು. ಸತ್ಯದ ಹಾಳಾಯ್ತು, ಧರ್ಮವೇ ಬರಲಾಯಿತು, ಈ ಪಾಪಿಯ ಜೀವನ ಹೀಗಾಯ್ತು. ಪರಮಾತ್ಮ ಜಾಗ್ರತೆ ಬರ್ಬನಾಗ ಮದಾಂದ. ದೇವನ ಸ್ಥಿರವಿಲ್ಲ ದೊರೆಯಲು, ದೇವನ ಸ್ಥಿರವಿಲ್ಲ. ಪರಮಾತ್ಮ ಸರಿದೇವ ದೇವನ ಸ್ಥಿರವಿಲ್ಲ ದೊರೆಯಲು, ದೇವನ ಸ್ಥಿರವಿಲ್ಲ. ಪರದೇಶಿಯಾಗಿ ನಾನು ಬಂದ ಈ ಪರಿಕಾಷ್ಟಕ್ಕೆ ಗುರಿಯಾದನಲ್ಲ. ಪರದೇಶಿಯಾಗಿ ನಾನು ಬಂದ ಈ ಪರಿಕಾಷ್ಟಕ್ಕೆ ಗುರಿಯಾದನಲ್ಲ. ರಾಜನ ಸಲಹೆಯಲ್ಲಿ ನನಗ ಬಸಿಸಯ್ಯ, ರಾಜನ ಸಲಹೆ